ಏನಪ್ಪ ಅಂದರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಏನು ಕ್ಲಾರಿಟಿ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಲು ನನ್ನ ಚಾನಲ್ಲು ಅಥವಾ ನಮ್ಮೂರು ದೇವ್ರ ಚಾನಲ್ ಅಂತ, ಅದು ನನ್ನದೇ ಚಾನಲ್ಲು. ಅದು ಏನಾಯ್ತಪ್ಪ ಅಂದರೆ 2018 ಕ್ರಿಯೇಟ್ ಮಾಡಿದ್ದೆ. ಅದು ಏನು ಕಂಟೆಂಟ್ ಇರಲಿಲ್ಲ ನನ್ನ ಹತ್ರ, ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಮ್ಮೂರು ದೇವ್ರದ್ದು ವೀಡಿಯೋ ಐತಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ಹಂಗೆ ಮುಂದಕ್ಕೆ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನೀವು ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ಥರ ನೀವು ಮುಂದಕ್ಕೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮೂರು ದೇವಸ್ಥಾನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇದೇ ನಮ್ಮೂರ ದೇವಸ್ಥಾನ. ಇದು ದೊಡ್ಡಮ್ಮನ ದೇವಸ್ಥಾನ. ಅಲ್ಲಿ ಕಾಣ್ತಿದೆಯಲ್ಲ ಅದು ಚಿಕ್ಕಮ್ಮನ ದೇವಸ್ಥಾನ. ಇದೇನು ದೊಡ್ಡಮ್ಮನ ದೇವಸ್ಥಾನ ಅಂತಾರೆ. ಈ ದೇವರಿಗೆ 2 ಹೆಸರಿದೆ, ಒಂದು ದ್ಯಾವಮ್ಮ, ಇನ್ನೊಂದು ದೊಡ್ಡಮ್ಮ ಅಂತ. ಹಂಗೆ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಅರ್ಚಕರಿಲ್ಲ, ಬಾಗಿಲು ತೆಗ್ದಿಲ್ಲ, ಬಾಗಿಲು ಹಾಕಿದ್ದಾರೆ. ಹಂಗೆ ತೋರಿಸ್ತೀನಿ ನೋಡಿ. ಒಳಗಡೆ ಕಾಣ್ತಾ ಇಲ್ಲ ಅಷ್ಟು ಕ್ಲಿಯರಾಗಿ ನೋಡಿ. ಇನ್ನು ಅದು ಆ ಕಡೆ ಇರೋದು ಚಿಕ್ಕಮ್ಮನ ದೇವಸ್ಥಾನ. ನೋಡಿ ತೋರಿಸ್ತೀನಿ, ಅಲ್ಲಿಗೆ ಹೋಗೋಣ ಬನ್ನಿ. ಇದು ನೋಡಿ ಚಿಕ್ಕಮ್ಮನ ದೇವಸ್ಥಾನ. ನಾನು ಇಷ್ಟು ದಿವಸ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ, ನೀವೆಲ್ಲ ಏನು ಯೂಟ್ಯೂಬಲ್ಲಿ ನಂದು ಚಿಕ್ಕಮ್ಮ ದೇವಿಗೆ ಅಂಜಲಘಟ್ಟ ಅಂತ ಇತ್ತು ವೀಡಿಯೋ ನೋಡ್ತಿದ್ರಲ್ಲ, ಆ ದೇವರಿದು. ಬನ್ನಿ ದೇವ್ರು ತೋರಿಸ್ತೀನಿ ನೋಡಿ. ಇದು ದೇವಸ್ಥಾನದ ಮೂಲಸ್ಥಾನ, ಚಿಕ್ಕಮ್ಮ ದೇವಿಯವರ ಮೂಲಸ್ಥಾನ ಇದು ನೋಡಿ. ಹಂಗೆ ಇದು ಬಂದರೆ ಇದು ಪೀಠ. ಇಲ್ಲೇ ನಮ್ಮ ಪಕ್ಕದೂರು ಬಿಸ್ತಳ್ಳಿಗೆ ಹೊರಟಿದೆ ದೇವರು. ಹಂಗಾಗಿ ಅಮ್ಮನವರು ಅಲಂಕಾರ ಮಾಡ್ಕೊಂಡು ಕುಂತಿದ್ದಾರೆ ನೋಡಿ. ಹಾಗೆ ಇನ್ನೂ 2 ದೇವಸ್ಥಾನ ಹಿಂದಗಡೆ ಇದೆ. ಬನ್ನಿ ಅದನ್ನು ತೋರಿಸ್ತೀನಿ. ಅದು ದೊಡ್ಡಮ್ಮನ ದೇವಸ್ಥಾನ, ಇದು ಚಿಕ್ಕಮ್ಮನ ದೇವಸ್ಥಾನ, ಇದು ವಿಜಯನಗರದಮ್ಮ ಅಂತ ನೋಡಿ. ಇದು ವಿಜಯನಗರದಮ್ಮನ ದೇವಸ್ಥಾನ. ಇದ್ರ ಹಿಂದಗಡೆ ಇರೋದು ಉತ್ತಮ ದೊಡ್ಡಮ್ಮನ ದೇವಸ್ಥಾನ. ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಅಲ್ಲಿ ಕಾಣ್ತಾ ಇದೆ ಅದೇ. ಇಷ್ಟ. ಇನ್ನು ನನಗೆ ಇನ್ನೇನು ಹೆಚ್ಚಿಗೆ ಗೊತ್ತಿಲ್ಲ. ಇನ್ನು ಹೆಚ್ಚಿಗೆ ಏನು ಹೇಳಬೇಕು ಅಂತಲ್ಲ ಗೊತ್ತಾಗ್ತಿಲ್ಲ. ಇನ್ನಿಷ್ಟ ಈ ವಿಡಿಯೋ ಹಂಗೆ ಎಂಡ್ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ ಹುಡುಗರಿಗೆಲ್ಲ ಹಂಗೆ ಅಂತ ಹೇಳಿಸ್ಬಿಡ್ತೀನಿ ಎಲ್ಲರ ಕೈಲೂ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಅಲಂಕಾರ ಮಾಡ್ತಿರೋ ನಮ್ಮ ಅರ್ಚಕರು ಇವರೊಬ್ರು ಇದ್ದಾರೆ, ಇಲ್ಲೊಬ್ರು ಇದ್ದಾರೆ. ಇನ್ನು ನಾವು ಇಲ್ಲೊಬ್ರು ಇದ್ದಾರೆ, ಮೇನ್ ಅರ್ಚಕರು. ಇಷ್ಟು ಹೇಳ್ದೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.